ಏನು ಬಹಳ ಯಂಗ್ ಪ್ಲೇಯರ್ ಮತ್ತು ಹೊಡಿಬಡಿ ಆಟಗಾರ ಫ್ರೆಜರ್ ಮೆಕ್ಗ್ರಕ್ ಅಂತ ಹೇಳಿ ದೆಹಲಿಯಲ್ಲಿದ್ದರು ಕಳೆದ ಬಾರಿಯೂ ಕೂಡ. ಈ ಬಾರಿಯೂ ಕೂಡ ದೆಹಲಿ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. 9 ಕೋಟಿ ಕೊಟ್ಟು ಮೆಕ್ಗ್ರಕ್ ಅವರನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ದೆಹಲಿ ಕ್ಯಾಪಿಟಲ್ಸ್. ಯಾಕೆ ಅಂತ ಹೇಳಿದ್ರೆ ಕಳೆದ ಬಾರಿ ದೆಹಲಿ ಅಷ್ಟು ಪುಟ್ಟಿದೆ ಹೇಳೋದಕ್ಕೆ ಕಾರಣನೇ ಈ ಯಂಗ್ಸ್ಟರ್ ಫ್ರೆಜರ್ ಮೆಕ್ಗ್ರಕ್. ಈ ಆಟಗಾರನನ್ನ ಯಾರು ತೆಗೆದುಕೊಳ್ತಾರೆ ಅನ್ನೋ ಕುತೂಹಲ ಇದ್ದೇ ಇತ್ತು. ನೋಡಿ, ಬರೋಬ್ಬರಿ 9 ಕೋಟಿ ರೂಪಾಯಿಗೆ ಈ ಆಟಗಾರ ದೆಹಲಿ ಪಾಲಾಗಿದ್ದಾರೆ. ಈ ಆಟಗಾರನಿಗಾದ್ರೂ RCB ಬಿಡ್ ಮಾಡ್ತಾ ಇಲ್ವಾ, ಏನ್ ಕತೆ ಅನ್ನೋದು ಒಂದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಈ ಒಬ್ಬ ಹೊಡಿಬಡಿ ಆಟಗಾರ ಏನಿದಾರಲ್ಲ, ಇಂಥ ಆಟಗಾರ ಪ್ರತಿಯೊಂದು ತಂಡಕ್ಕೂ ಕೂಡ ಬೇಕಾಗುತ್ತೆ. IPL ಆಕ್ಷನ್ ಏನು ನಡೀತಾ ಇದೆಯಲ್ಲ, ಈ ದಿನಕ್ಕೋಸ್ಕರ ಎಲ್ಲರೂ ಕೂಡ ಕಾದು ಕೂತಿದ್ರು, ಯಾರು ಬರ್ತಾರೆ RCB ಅವ್ರು ಯಾರನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ. ಈಗ ಬಿಡ್ ನಡೀತಾ ಇರೋದು ಯಾರ ಮೇಲೆ? ಅದು ನಮ್ಮ ಹರ್ಷಲ್ ಪಟೇಲ್, ಪರ್ಪಲ್ ಪಟೇಲ್ ಅಂತ ಹೇಳಿ ಕರೀತಾರೆ ಅವರನ್ನ. ಈಗ ಪರ್ಪಲ್ ಪಟೇಲ್ ಅವರಿಗೆ ಬಿಡ್ ಕೂಗ್ತಾ ಇದ್ದಾರೆ. ಸೋಲ್ಡ್ ಆಗಿದ್ದಾರೆ 8 ಕೋಟಿ ರೂಪಾಯಿಗೆ ಹರ್ಷಲ್ ಪಟೇಲ್. ಗಮನಿಸ್ತಾ ಇದೀವಿ, ಈಗ ತಾನೇ ಹರ್ಷಲ್ ಪಟೇಲ್ ಸೋಲ್ಡ್ ಆಗಿದ್ದಾರೆ. ಅದಕ್ಕೂ ಮುಂಚೆ ಸೋಲ್ಡ್ ಆಗಿದ್ದು ಫ್ರೆಜರ್ ಮೆಕ್ಗ್ರಕ್ 9 ಕೋಟಿ ರೂಪಾಯಿಗೆ ದೆಹಲಿ ಕ್ಯಾಪಿಟಲ್ಸ್. ಇರಲಿ, ಈ ಹುಡುಗ ನಮ್ಮಿಂದಾನೇ ಬೆಳಕಿಗೆ ಬಂದಿರೋದು, ನಮ್ಮ ತಂಡದಲ್ಲೇ ಇರಲಿ. ಈತನ ಒಂದು ಸಾಧನೆ ಅದ್ಭುತವಾಗಿದೆ ಕ್ರಿಕೆಟ್ನಲ್ಲಿ, ಹಾಗಾಗಿ ಈತ ಬೇಕೇ ಬೇಕು ಅಂತ ಹೇಳಿ ತಮ್ಮ ತಂಡಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ರಚಿನ್ ರವೀಂದ್ರ ಬಂದಿದ್ದಾರೆ. ಮೇ ಬಿ ನೋಡೋಣ RCB ಅವರು ಇವ್ರಿಗೇನಾದರೂ ಪ್ಲಾನ್ ಮಾಡ್ತಾರಾ, ಇವರನ್ನ ಏನಾದರೂ ಕೊಂಡ್ಕೊಳ್ಳೋ ಸಾಧ್ಯತೆ ಇದೆಯಾ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇವರು ಉತ್ತಮವಾದಂಥ ಆಲ್ರೌಂಡರ್, ಬಹಳ ಸಾಮರ್ಥ್ಯ ಇದೆ ಇವರಿಗೆ, ಬ್ಯಾಟಿಂಗ್ನಲ್ಲೂ ಕೂಡ ಮಿಂಚುವಂಥ ಸಾಮರ್ಥ್ಯ ಇದೆ, ಬೌಲಿಂಗ್ ಕೂಡ ಅದ್ಭುತವಾಗಿ ಮಾಡ್ತಾರೆ. ಹಾಗಾಗಿ ಏನು ಮಾಡ್ತಾರೆ RCB ಅವರು, ಇವ್ರನ್ನ ತೆಗೆದುಕೊಳ್ತಾರೆ ತಂಡಕ್ಕೆ, ಇವ್ರಿಗಾಗಿ ಬಿಟ್ಟಿಂಗ್ ಕೂಗ್ತಾರಾ, ಏನು ಕತೆ ಕಾದ್ ನೋಡೋಣ. ಆದರೆ ಇವರು ಕಳೆದ ಬಾರಿ CSK ತಂಡದ ಭಾಗವಾಗಿದ್ರು, CSK ಜೊತೆಗೆ ಆಡಿದ್ರು, ಅದ್ಭುತವಾಗಿ ಆಡಿದ್ರು. ಆದರೆ ರಿಟೈನ್ ಮಾಡ್ಕೊಂಡಿರಲಿಲ್ಲ CSKನವರು. ಆದರೆ ಈಗ ರಚಿನ್ ರವೀಂದ್ರ ಅವರ ಸರದಿ. ರಚಿನ್ ರವೀಂದ್ರಗೆ CSK ಅವರು ಬಿಟ್ಟಿಂಗ್ ಮಾಡ್ತಾ ಇದ್ದಾರೆ, CSK ಅವರು ಬಿಟ್ಟಿಂಗ್ ಕೂಗ್ತಾ ಇದ್ದಾರೆ. ಈಗ ರಚಿನ್ ರವೀಂದ್ರ ಅವರಿಗೋಸ್ಕರ RCB ಎಲ್ಲೂ ಕಾಣಿಸ್ತಾ ಇಲ್ಲ. ಇದು ನಿಜಕ್ಕೂ ಅಚ್ಚರಿಯ ಬೆಳವಣಿಗೆ. ಒಬ್ಬ ಉತ್ತಮವಾದಂಥ ಆಲ್ರೌಂಡರ್ ಸಿಗ್ತಾರೆ,